ಹೇಳಿದೆ. ಶ್ರೀಮಾತೆಯವರ ಜೀವನ ಪರರ ಹಿತಕ್ಕಾಗಿಯೇ ದುಡಿತಾ ಇದ್ದು ಹಗಲು ರಾತ್ರಿ ಬರುವಂತಹ ಎಲ್ಲ ಮಕ್ಕಳನ್ನು ಕೂಡ ತಮ್ಮ ಪ್ರೀತಿಯ ತೆಕ್ಕೆಯಲ್ಲಿ ತಪ್ಪಿಗಿಟ್ಕೊಂಡಿದ್ರು ಶ್ರೀಮಾತೆ ಶ್ರೀ ಶಾರದಾದೇವರು. ಹಾಗಾಗಿ ಶ್ರೀಮಾತೆ ಜೀವನವನ್ನ ಒಮ್ಮೆ ಗಮನಿಸೋದಾದ್ರೆ ಅದನ್ನ ಹೇಗೆ ವರ್ಣಿಸಬಹುದು ಅಂತ ನೋಡೋದಾದ್ರೆ ಶ್ರೀಮಾತೆಯವರ ಜೀವನ ಒಂಥರ ಸಾಂದ್ರ ಕರುಣಾಪೂರ್ಣವಾದಂತಹ ಜೀವನ. ಸಾಂದ್ರ ಅಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಸಾಲಿಡಿಫೈಡ್ ಕಂಪ್ಯಾಷನ್ ಅಂತೀವಲ್ಲ, ಅಂದ್ರೆ ಘನೀಭೂತವಾದಂತಹ ಕರುಣೆ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರದಾಗಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಿ ನೋಡ್ಬೇಕು. ಒಂದು ಸಲ ಶ್ರೀಮಾತೆಯವರ ತೆಕ್ಕೆಗೆ ಬಂದ್ರೆ ಅಲ್ಲಿಂದ ಬಿಡಿಸ್ಕೊಳ್ಳೋದು ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ. ಹಾಗಾಗಿ ಶ್ರೀಮಾತೆಯವರನ್ನ ಸಾಲಿಡಿಫೈಡ್ ಕಂಪ್ಯಾಷನ್, ಅವರ ಕರುಣೆ ಅಂತೂ ಹೇಗಿತ್ತು ಅಂತಂದ್ರೆ ಎಲ್ಲರನ್ನೂ ಕೂಡ ಘನೀಭೂತವಾಗಿ ಬಾಚ್ ದಬ್ಬುವ ಹಾಗಿತ್ತು. ಹಾಗಾಗಿ ಶ್ರೀಮಾತೆಯವರಿಗೆ ಮತ್ತೊಂದು ಸಿನಾನಿಮ್ ಪದ, ಮತ್ತೊಂದು ಸಮಾನಾರ್ಥಕ ಪದ ನಾವು ಯಾವುದಿರಬಹುದು ಅಂತ ಗಮನಿಸೋದಾದ್ರೆ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರು ಕರುಣಾಮಯಿ, ಕರುಣಾಪೂರ್ಣ ವ್ಯಕ್ತಿತ್ವ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರದಾಗಿತ್ತು. ಇನ್ನೊಂದು ಒಂದು ಶ್ಲೋಕ ಹೀಗೆ ಮೂಡಿ ಬಂದಿದೆ ಶ್ರೀಮಾತೆಯವರ ಮೇಲೆ. ಶಾರದಾಂ ಶಾಂತ ರೂಪಿಣ ಸರ್ವ ಜೀವ ದಯಾಮಯಿ ದುರ್ಗಾಂ ಮಾತರಾಂ ಅಂಬಿಕಾಂ ಪ್ರಣತೋಸ್ಮಿ ಪುನಃ ಪುನಃ ಅಂತ. ಇಲ್ಲಿ ಶ್ರೀಮಾತೆಯವರನ್ನ ದುರ್ಗಾಮಾತೆಯ ರೂಪದಲ್ಲಿ ಆರಾಧಿಸೋದಕ್ಕೆ ಪ್ರಯತ್ನ ಮಾಡಲ್ಪಟ್ಟಿದೆ ರಚನೆ ಮಾಡೋದ್ರಿಂದ. ಯಾರು ಶಾಂತ ಸ್ವರೂಪಳಾಗಿದ್ದಾಳೋ, ಎಲ್ಲಾ ಜೀವಿಗಳ ಮೇಲೂ ಯಾರು ಕರುಣೆಯನ್ನ ಹೊಂದಿದ್ದಾಳೋ ಅವಳೇ ದುರ್ಗೆ, ಅವಳೇ ಅಂಬೆ. ಅಮ್ಮ, ಅಂಥ ನಿನ್ನನ್ನ ನಾನು ಪುನಃ ಪುನಃ ನಮಸ್ಕರಿಸ್ತೇನೆ. ಮಾತಾ ಶಿಷ್ಟ ಪಾಲಸೀಸ ದುಷ್ಟ ಹೃದಯ ಶುದ್ಧೀಕೃತ ಸರ್ವೇಶಾಂ ಜನನೀಂ ನಿತ್ಯಾಂ ದುರ್ಗಾ ಸಾರದ ರೂಪಿಣಿ. ಅಮ್ಮ, ನೀ ಹೇಗೆ ಅಂತಂದ್ರೆ ಧರ್ಮನಿಷ್ಠರನ್ನ ಸದ್ಗುಣಿಗಳನ್ನಾಗಿ ಕಾಣಿಸ್ತೀಯ, ದುಷ್ಟರ ಹೃದಯವನ್ನ ಶುದ್ಧೀಕರಣ ಮಾಡಿ ಅವ್ರನ್ನ ಪುಟಿದ ಚಿನ್ನವಾಗಿ ಮಾಡ್ತೀಯ, ಎಲ್ಲರಿಗೂ ಕೂಡ ಶಾಶ್ವತವಾದಂತಹ ತಾಯಿಯ ಪಟ್ಟದಲ್ಲಿ ನೀನು ಏರಿದ್ಯಾ. ಅಮ್ಮ, ಅಂಥ ಶ್ರೀಮಾತೆಯಾದ ನಿನಗೆ, ಅಂಥ ಜಗನ್ಮಾತೆಯಾದ ನಿನಗೆ ನಾನು ಪುನಃ ಪುನಃ ನಮಸ್ಕಾರ ಮಾಡ್ತೇನೆ. ಇದು ನಿನ್ನ ವ್ಯಕ್ತಿತ್ವ ಅಮ್ಮ. ತ್ವಮೇವ ಶರಣಂ ಮಾತಾ ತ್ವಮೇವ ಪರಮೇಶ್ವರಿ ತ್ವಮೇವ ಜನನೀ ಧಾತ್ರಿ ದುರ್ಗೆ ಸಾರದದಾಯಿನಿ. ಅಮ್ಮ, ನಿನಗೆ ನಾನು ಶರಣಾಗ್ಬಿಟ್ಟು ಆಗೋಗ್ಬಿಟ್ಟಿದೆ, ನಾನು ನಿನಗೆ ಶರಣಾಗ್ಬಿಟ್ಟಿದ್ದೇನೆ. ನೀನೇ ಪರಮೇಶ್ವರಿ, ನೀನೇ ಶಕ್ತಿ ಸ್ವರೂಪಿಣಿ, ನೀನೇ ಆದ್ಯಾಶಕ್ತಿ. ನೀನು ಮಾತ್ರ, ಕೇವಲ ನೀನು ಮಾತ್ರ ಇಡೀ ಇಡೀ ಜಗತ್ತನ್ನ ಧರಿಸಿಕೊಂಡು ನಿಂತಿದೀಯ. ಹಾಗಾಗಿ ಹೇ ಮಾ, ಹೇ ದುರ್ಗಾ ಪರಮೇಶ್ವರಿ, ಹೇ ಶಾರದೆ, ನಿನಗೆ ನಾನು ಪುನಃ ಪುನಃ ಭಕ್ತಿಯಿಂದ ನಮಸ್ಕರಿಸ್ತೇನೆ.